ಬಿಜೆಪಿ ಪ್ರತಿಭಟನೆಯನ್ನು ಖಂಡಿಸಿ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಭಟನೆಗೆ ಇವತ್ತು ಇಳಿದಿದ್ದರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿಯಲ್ಲಿ ಕಾಯಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು. ಸದನ ಕಲಾಪಕ್ಕೆ ಹೊರಹಾಕ್ತಾ ಇದ್ರು. ಸಚಿವರು, ಶಾಸಕರು, ಪರಿಷತ್ ಸದಸ್ಯರು ಎಲ್ಲರೂ ಸೇರಿಕೊಂಡೇ ಪ್ರತಿಭಟನೆಯನ್ನು ಜೋರಾಗಿ ಮಾಡಿದ್ರು. ಇವತ್ತು ಸಚಿವರಾದ ಶರಣಪ್ರಕಾಶ ಪಾಟೀಲ್, ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮಣ ಸವದಿ, ಬಸವಂತಪ್ಪ, ರಿಜ್ವಾನ್ ಅರ್ಷದ್ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅಲ್ಲಿರ್ತಕ್ಕಂಥ ತೀವ್ರವಾದ ಬರ ಪರಿಸ್ಥಿತಿಯನ್ನು ಚರ್ಚೆ ಮಾಡಲು ಮಾನ್ಯ ಮುಖ್ಯಮಂತ್ರಿಗಳು ಈ ತಿಂಗಳು ಸಂಸತ್ ನಡೆಯೋ ಸಂದರ್ಭದಲ್ಲಿ ಎಲ್ಲ ಸಂಸತ್ ಸದಸ್ಯರ ಜೊತೆ ಮಾತನಾಡಿ ಸುಮಾರು 10,000 ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರದಿಂದ ಅವ್ರದೇ ಆದ ಬರ ನಿರೀಕ್ಷೆ ಮಾಡಲು ತಂಡವನ್ನು ಕಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಲ್ಲಿ ಮನವಿ ಮಾಡಿ ಬಂದಿದ್ದರು. ಸುಮಾರು 20 ದಿವಸಗಳಾದ್ರೂ ಸಹ ಕೇಂದ್ರದಿಂದ ಯಾವುದೇ ಭಾರತೀಯ ಜನತಾ ಪಕ್ಷದವರು, ಜೆಡಿಎಸ್ನವರು ಈಗೇನು ಉಭಯ ಸದನಗಳು ನಡೀಲಿಕ್ಕೆ ಬಿಡ್ತಾ ಇಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ. ಇವತ್ತೇನು ಜ್ವಲಂತವಾದಂಥ ಅನೇಕ ವಿಷಯಗಳಿದ್ದಾವೆ ಚರ್ಚೆ ಮಾಡಲಿಕ್ಕೆ. ಬರ ಇದೆ, ಇವತ್ತು ನಿರುದ್ಯೋಗ ಇದೆ, ಅನೇಕ ವಿಬಿಜಿ ರಾಮ್ಜಿ ಅನುಷ್ಠಾನ ನಾವು ಮಾಡ್ತಾ ಇದ್ದೇವೆ. ಆ ವಿಷಯಗಳ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿ ರಾಜ್ಯದ ಜನರ ಸಮಸ್ಯೆಗಳು ಇವತ್ತು ಅದಕ್ಕೆ ಪರಿಹಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಒಂದು ತೀರ್ಮಾನವನ್ನು ಮಾಡುವಂಥ ಈ ಒಂದು ಅಧಿವೇಶನ. ಇವತ್ತು ಸದನ ಅಂತ ಹೇಳಿದರೆ ಅತ್ಯಂತ ಪವಿತ್ರವಾದಂಥದ್ದು, ದೇವಾಲಯ ಇದ್ದ ಹಾಗೆ ನಮ್ಮೆಲ್ಲರಿಗೆ. ಆದರೆ ಇವತ್ತು ಅವರು ಒಂದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನು ಅನುಸರಿಸಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ, ಅವರಲ್ಲಿರುವಂಥ ಏನು ಅಭಿಪ್ರಾಯ ಭೇದಗಳಿದ್ದಾವೆ, ಅವರಲ್ಲಿರುವಂಥ ಏನು ಜಗಳಗಳಿದೆ, ಅದೆಲ್ಲವನ್ನು ಮುಚ್ಚಿಕೊಳ್ಳಲಿಕ್ಕೆ ಮತ್ತು ಇವತ್ತು ಜನರ ದಾರಿ ತಪ್ಪಿಸಲಿಕ್ಕೆ ನಾಗೇಂದ್ರ ಅವರ ವಿಷಯವನ್ನು ತೆಗೆದುಕೊಂಡಿದ್ದಾರೆ. ಹೌದು, ನಾವು ಅಂತಿಮವಾಗಿ ಯಾರ ಸನ್ನಿಧಿನಲ್ಲಿ ಹೋರಾಟ ಮಾಡಬೇಕು? ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು, ಸಂವಿಧಾನ ಕೊಟ್ಟಂಥವರು, ಸ್ವಾತಂತ್ರ್ಯ ತಂದು ಕೊಟ್ಟಂಥವ್ರು ಮುಂದೆ ಇವತ್ತು ಹೋಗಿ ಹೇಳಬೇಕಾಗ್ತದೆ. ಎಂಥ ವಿಪರ್ಯಾಸ! ಇವತ್ತು ಕೇಂದ್ರದಲ್ಲಿ ಆಡಳಿತ ಮಾಡತಕ್ಕಂಥ, ಅದು ಪ್ರತಿನಿಧಿಸ್ತಕ್ಕಂಥ ಇವತ್ತು ಪಕ್ಷದ ಮುಖಂಡರುಗಳು ಸಭೆನೇ ನಡೆಸಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಇದೇನಿದು? ಒಂದು ನೋಟಿಸು ಕೊಡೋಂಗಿಲ್ಲ, ಸಭೆನೇ ನಡೆಸೋದಿಲ್ಲ, ರಾಜೀನಾಮೆ ಪಡೀವಿ. ಆಯಿತು, ಯಾವ